ಇದೇನಿದು? ಹೊರಗಡೆ ಎಲ್ಲ ಲೈಟ್ಸ್ ಆನೇ ಇದೆ, ಇಲ್ಯಾಕೆ ಆಫ್ ಆಗಿದೆ? ಜೋಗಿಯವರೇ, 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 ಪ್ಲೀಸ್ ಆಟ ಆಡಿಸ್ಬೇಡಿ ಜೋಗಿಯವರೇ. ಎಲ್ಲಿದ್ದೀರಾ ಜೋಗಿಯವರೇ? ಅಯ್ಯೋ ಅಮ್ಮೀರೆ, ಅಯ್ಯೋ ಸಾರಿ ಅಮ್ಮೀರೆ, ನನ್ನಿಂದನೇ ಇದೆಲ್ಲ, ಸಾರಿ. ಜೋಗಿಯವರೇ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ಏನು ವಿಶೇಷ? ಅದು ನೀವು ಮನೆ ಬಿಟ್ಟು ಹೋಗಿ ಸಾನೇ ದಿನ ಆಗೋಗಿತ್ತಲ್ಲ, ಅದಕ್ಕೆ ವಾಪಸ್ ಬರ್ತಾ ಇದ್ದೀರಾ, ಏನಾರ ಸ್ಪೆಷಲ್ಲಾಗಿ ಮಾಡುವ, ಸರ್ಪ್ರೈಸ್ ಕೊಡುವ ಅಂದ್ಕೊಂಡೆ. ನೋಡಿದ್ರೆ ನನ್ನ ಸರ್ಪ್ರೈಸಿಂದ ನಿಮಗೆ ನೋವಾಗೋಯ್ತು. ಜೋಗಿಯವರೇ, ನೀವು ಕಾಲೆಲ್ಲ ಮುಟ್ಬೇಡಿ ಬಿಡಿ, ಹೆಂಡತಿ ಕಾಲು ಮುಟ್ಬಾರ್ದು ಬಿಡಿ. ಯಾರಮ್ಮಿಯವರೇ ನಿಮ್ಗೆ ಹಂಗೆ ಹೇಳಿದ್ದು? ಆ ಕೃಷ್ಣ ಪರಮಾತ್ಮನೇ ರಾಧೆ ಕಾಲಿಟ್ಕೊಂಡು ಪೂಜೆ ಮಾಡ್ತಾ ಇದ್ನಂತೆ. ಕೃಷ್ಣ ರಾಧೆನ ಪೂಜೆ ಮಾಡಿ ದೇವರ, ಹೆಣ್ಣನ್ನ ಗೌರವಿಸಿದವರು ದೇವರಾಯ್ತಾರೆ, ರಾವಣನ ಎತ್ತಾಕೊಂಡೋದವರು ರಾಕ್ಷಸರಾಯ್ತಾರೆ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ಓಹೋ, ಏನ್ ಜೋಗಿಯವರೇ, ಎಜುಕೇಶನಲ್ ಆಗ್ಬಿಟ್ಟಿದ್ದೀರಾ, ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ? ಅಯ್ಯೋ, ಪಿರುತಿ ಪ್ರೇಮ ಅನ್ನೋ ವಿಷಯ ಬಂದ್ರೆ ಈ ಶಂಕರ ಪಂಟ ಪಂಟ ಅಷ್ಟೇ. ಯಾಕೆ ರಾಧಾಕೃಷ್ಣನ್ ಬಿಟ್ಟುನು ನಮ್ಮ ಶಿವ ಪಾರ್ವತಿ ತಗೊಳ್ಳಿ. ಶಿವ ಪಾರ್ವತಿಗೋಸ್ಕರ ತನ್ನ ಅರ್ಧ ದೇಹನೇ ತ್ಯಜಿಸಿ ಅರ್ಧ ನಾರೀಶ್ವರನಾದ. ಅರ್ಧ ದೇಹ ತ್ಯಾಗ ಮಾಡೋದು ಅಂದ್ರೆ ಅದೆಂತ ಪವಿತ್ರವಾದ ಪಿರುತಿ ಇರ್ಬೋದು, ಯೋಚನೆ ಮಾಡಿ. ಅದ್ಯಾವರು ನಮಗೆ ಹೆಣ್ಮಕ್ಳನ್ನ ಹೆಂಗ್ ಪಿರುತಿ ಮಾಡಬೇಕು, ಹೆಂಗ್ ಬಾಳ್ವೆ ಮಾಡಬೇಕು, ಹೆಂಗ್ ಗೌರವಿಸ್ಬೇಕು, ಇದನ್ನೆಲ್ಲ ಹೇಳ್ಕೊಟ್ರು. ಆದರೆ ಮನುಷ್ಯರು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅದಕ್ಕೆ ದ್ಯಾವ್ರು ಮನ್ಸ. ನೀನೇ ದೊರೆತ ಮೇಲೆ ಬೇರೆ ಕನಸಿಗೆ ಸರಿ ಎಲ್ಲಿದೆ ಜೀವವೇ? ಮೆತ್ತಗೆ ಮಾಡ್ತೀನಿ. ಎಲ್ಲ ನಾಡೆ ನಿನ್ನ ಜೊತೆಯಲೇ, ನಿಂಗೆ ಮೀಸಲು ಜೀವವೇ. ಹಿಡಿಯೋದು ಬಾಕಿ ನಂಗೆ ಈಗ ಹುಚ್ಚು ಇಂಥ ಖುಷಿಯಲಿ, ಎಂದೆಂದು ನೀನು ನನ್ನೋನು ಎಂಬ ಜಂಬ ಎದೆಯಲಿ, ನಿನ್ನೆಲ್ಲ ನಿಮಿಷದಲ್ಲೂ ಪಾಲು ನಂಗಿರಲಿ, ನೀನೇ ದೊರೆತ ಮೇಲೆ. ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ. ಅವತ್ತು ನಿಮ್ಗೆ ಆಕ್ಸಿಡೆಂಟ್ ಆದಾಗ ನಿಮಗೆ ಬ್ಲಡ್ ಕೊಟ್ಟಿದ್ದು ಯಾರು ಅಂತ ಅನ್ಕೊಂಡಿದ್ದೀರಾ ಜೋಗಿಯವರೇ? ಬೇರೆ ಯಾರೂ ಅಲ್ಲ, ಇದೇ ಭೈರಾದೇವಿ. ನೀವು ಶತ್ರು ಅಂತ ಕರೆಯುವ ಭೈರಾದೇವಿಯವರೇ ನಿಮ್ಮನ್ನ ಕಾಪಾಡಿ. ನಿಜವಾಗ್ಲೂ ಅಮ್ಮಿಯವರೇ, ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ಜೋಗಿಯವರೇ? ನಾನು ಹೇಳ್ತಿರೋದು ನಿಜ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ. ನಮ್ಮಪ್ಪ ಎನ್ನಿಸಕ್ಕೆ ತಲೆ ಹಾಕೋದಾಗ್ಲಿ ಮೂಗ್ ತೂರ್ಸೋದಾಗ್ಲಿ ಮಾಡೋದ್ ಬಿಟ್ಬಿಡ್ಬೇಕು ನೀನು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಮ್ಮಪ್ಪ ಏನ್ ಸಾಯ್ಸಕ್ಕೆ ನೀನ್ ಉಳ್ಕೊಂಡಿರೋದು ಅಂತ ನಿಂಗೆ ಅನ್ನಿಸ್ತಾದ? ನನಗೆ ನಿನ್ನನ್ ಸಾಯ್ಸಕ್ಕೆ ನಾನ್ ಉಳ್ಕೊಂಡಿರೋದು ಅನ್ನಿಸ್ತಾದೆ. ಅಲ್ಲ ಅಮ್ಮಿಯವರೇ, ಈಟೊಂದೆಲ್ಲ ವಿಷಯ ತಿಳ್ಕೊಂಡು ನೀವು ಯಾಕೆ ನನಗೇನು ಹೇಳಲಿಲ್ಲ? ಅದಕ್ಕೂ ಕಾರಣ ಇದೆ ಜೋಗಿಯವರೇ. ಮೊದಲೇ ನೀವು ಅವರಂದ್ರೆ ತುಂಬ ಕೋಪದಲ್ಲಿದ್ರಿ. ಆ ಟೈಮಲ್ಲಿ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಬಂದು ಹೇಳಿದ್ರು, ನೀವು ನಂಬ್ತಾ ಇರಲಿಲ್ಲ.
ಸರಿಯಾದ ಟೈಮ್ ಬಂದಾಗ ಹೇಳಿದ್ರೆ ಆಯಿತು ಅಂತ ನಾನೇ ಸುಮ್ಮನೆ ಇದ್ದೆ. ಎಂಥ ಕೆಲಸ ಮಾಡ್ಬಿಟ್ರಿ ಅಮ್ಮಿಯವರೇ. ಸತ್ಯ ಹೇಳ್ಬಿಡ್ಬೇಕಾಗಿತ್ತು. ನನಗೆ ಜೀವ ಕೊಟ್ಟವ್ರ ಜೀವನ ತೆಗಿಯಕ್ಕೆ ಓಡಾಡ್ತಾ ಇದ್ನಲ್ಲ ನಾನು. ಅದಕ್ಕೆ ಅನ್ನಿಸ್ತದೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ ನನ್ನ ಕೋಪ ಎಲ್ಲ ಕರಗೋಗ್ತಾ ಇದ್ದಿದ್ದು, ಅವ್ರ ಮ್ಯಾಲೆ ಇದ್ದಿದ್ದು ಸಿಟ್ಟು ದ್ವೇಷ ಎಲ್ಲ ಮಾಯ ಆಗೋಯ್ತಾ ಇದ್ದಿದ್ದು. ಆದ್ರೂ ನನ್ನ ವಿಷಯದಾಗ ಒಳ್ಳೇದು ಮಾಡಿರೋ ಭೈರಾದೇವಿ ನಮ್ಮ ಅಪ್ಪಯ್ಯನ ಯಾಕೆ ಈ ಪಾಟಿ ದ್ವೇಷ ಮಾಡ್ತಾವಳೆ? ಇಲ್ಲ ಅಮ್ಮಿಯವ್ರೆ, ಆ ಭೈರಾದೇವಿ ಏನೇ ಮಾಡಿರಲಿ ನಮ್ಮ ಅಪ್ಪಯ್ಯನ ಸತ್ರು ಅಂದ್ಮ್ಯಾಗೆ ಅವಳು ನಂಗೂ ಸತ್ರು. ಅವಳು ನಂಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಅದ್ಯಾವ್ರು ಬಂದರೂ ಇದನ್ನು ಬದಲಾಯಿಸಕ್ಕಾಗಲ್ಲ. ಬೇಡ ಜೋಗಿಯವರೇ, ಯಾವುದನ್ನು ಕಣ್ಣು ಮುಚ್ಚಿ ನಂಬಾರ್ದು. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಗಾದೆನೇ ಇದೆ. ಅವರಿಷ್ಟೆಲ್ಲ ಒಳ್ಳೇದು ಮಾಡಿದ್ಮೇಲೂ ನಿಮ್ಮ ಅಪ್ಪಯ್ಯನ ದ್ವೇಷ ಮಾಡ್ತಿದ್ದಾರೆ ಅಂದರೆ ಇದ್ರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇಲ್ಲಾಂದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಂಬಾ, ನಾನಿವಾಗ ಹೇಳ್ತಾ ಇರೋದೆಲ್ಲ ಸತ್ಯ. ನನ್ನ ಮನಸ್ಸಲ್ಲಿರೋ ಮಾತನ್ನ ಇವಾಗ ಹೊರಗಡೆ ಹೇಳ್ತಾ ಇದ್ದೀನಿ. ಇನ್ನೂ ಹೇಳ್ದೆ ಇದ್ರೆ ಎಲ್ಲಿಂದ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ನನ್ನ ಕೈ ಬಿಡಿ. ಬಿಡೋಕ್ಕೋಸ್ಕರ ಈ ಕೈನ ಹಿಡ್ಕೊಂಡಿಲ್ಲ, ಇನ್ಯಾವತ್ತೂ ಈ ಕೈನ ಬಿಡೋದೂ ಇಲ್ಲ. ಪಂಚಾಯತಿ ಕಟ್ಟೆಯಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು. ಹಾಗೆ ಹೇಳೋವಾಗ ಒಳಗೊಳಗೆ ತುಂಬ ನೋವು ಅನುಭವಿಸ್ತಿದ್ದೆ. ಆಗ ನಿನ್ನ ಗೌರವ ಉಳಿಸ್ಬೇಕನ್ನೋದೇ ನನಗೆ ಮುಖ್ಯ ಆಗಿತ್ತು. ನಿನಗೆ ತುಂಬ ಪ್ರೀತಿ ಇದೆ ಅಂಬಾ. ಪ್ರೀತಿನ ಹೊರಗಡೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಆದರೂ ಧೈರ್ಯ ಮಾಡಿ ನಿನ್ನ ಮುಂದೆ ಬಂದಿದ್ದೀನಿ. ನನ್ನ ಮದುವೆ ಆಗ್ತೀಯಾ ಅಂಬಾ? ಅಲ್ಲ ನಂದಿ, ಮಹಾದೇವ ಸ್ವಲ್ಪ ಅವಸರದಲ್ಲಿ ಎಲ್ಲವನ್ನು ಹೇಳುತ್ತಿದ್ದಾರೆ ಎನಿಸುತ್ತಿಲ್ಲವೇ? ಮಾತೆಯ ಕೋಪ ಹಾಗೆಯೇ ಇದೆ. ಇನ್ನೂ ಸ್ವಲ್ಪ ಸಮಯ ಕಾಯಬಹುದಿತ್ತೇನೋ? ನಮಗಿಂತ ಹೆಚ್ಚು ಎಲ್ಲವೂ ತಿಳಿದಿರುತ್ತದೆ ಶಿವನಿಗೆ. ಅವನು ನಿರ್ಧರಿಸಿದ್ದಾನೆ ಎಂದರೆ ಅದು ಸರಿಯಾಗಿ ಇರಬೇಕು ಮಹರ್ಷಿಗಳೇ. ಸುಮ್ಮನಿರಿ, ಮಾತೆ ಏನು ಹೇಳುತ್ತಾರೆಂದು ಮೊದಲು ಕೇಳೋಣ. ನಾರಾಯಣ ನಾರಾಯಣ.
ಯಾರೋ ಬಂದ್ರು ಅನ್ಸುತ್ತೆ. ಹೋಗ್ ನೋಡ್ಕೊತಾನ. ಹೋಗೋಗು. ಹೋಗ್ ತಕ್ಷಣ ಹೋಗ್ಬಿಡ್ತೆ. ಕಾಫಿ ಕೊಟ್ಬಿಟ್ಟು ಹೋಗಿ. ತಗೋ. ಬನ್ನಿ ಒಳಗೆ. ಬನ್ನಿ. ಅಯ್ಯೋ ಅಪ್ಪಂಗೆ ತೆಗೆದುಕೊಳ್ಳೆ. ನೀವ್ಯಾಕೆ ಬಂದಿದ್ದು? ಓಹೋ, ಖಾಲಿ ಕ್ಲಾಸ್ ನೋಡ್ಕೊಂಡು ಹೊಟ್ಟೆ ಉರ್ಕೊಳಕ್ಕೇನೋ. ಅಳ್ಕೊಂತಾರೆ ಬಾವು. ಸ್ಟೂಡೆಂಟ್ ಬಂದಿದ್ದಾರೆ, ಮೊದಲನೇ ಸ್ಟೂಡೆಂಟು. ಯಾರೋ ಇಲ್ವಾ ಮೀನಾ? ಬೇಕಾಗಿಲ್ಲ. ನೆನ್ನೆ ಎಲ್ಲ ನಾನು ಉಪವಾಸ ಇದ್ದೆ ಅಂತ ಈಗ ಕಾಂಪನ್ಸೇಷನ್ ಮಾಡಕ್ ಬಂದಿದ್ಯಾ ನೀನು? ಮನೆಯಲ್ಲಿ ಅತ್ತೆ ಸೊಸೆ, ಇಲ್ಲಿ ಸ್ಟೂಡೆಂಟು ಟೀಚರು. ದಕ್ಷಿಣ ಕೂಡ ತಂದಿದ್ದೀನಿ, ಫ್ರೀ ಏನಲ್ಲ. ತಣಿಬೇಕು, ಅಲ್ಲಿವರೆಗೂ ಕುಣಿಬೇಕು. ಹಂಗೆ ಒದ್ರ ಬಿಸಾಕಿ ಹೇಳ್ತೀನಿ ಅತ್ಲಾಗೆ. ಆಗ ಡ್ಯಾನ್ಸ್ ಅಂದ್ರೆ ತಾವು ರಾತ್ರಿ ಹಾಕೊಂಡು ಕುಣಿತಿರಲ್ಲ, ಆ ಕುಣಿತ ಅಲ್ಲ ಇದು ಭರತನಾಟ್ಯ. ತುಂಬಾ ಶ್ರೇಷ್ಠವಾದದ್ದು. ಲೇ ಶಾಂತಿ, ಆದ್ರೂ ಇವಳು ಮೊದಲೇ ಸ್ಟೂಡೆಂಟು, ಬೇಡ ಅನ್ಬಾರ್ದು ಕಣೆ. ಅಪ್ಶಕುನ ಅಪ್ಪ ಶಕುನಾನೋ ಅಮ್ಮ ಶಕುನಾನೋ, ಇವಳು ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕತೆ ನಾನ್ ನಿಮ್ ಹತ್ರ ಸ್ಟೂಡೆಂಟ್ ಆಗೋದಕ್ ಬಂದಿದ್ದೀನಿ, ನನಗ್ ಡ್ಯಾನ್ಸ್ ಕಲ್ಸಲ್ವಾ? ಲೇ ಶಾಂತಿ, ದುಡ್ಡು ಕೊಡ್ತಿದ್ದಾರೆ ಕಣೆ. ಕೊಟ್ಬಿಟ್ರೆ ಇದು ಬಲ್ಪ ಹಿಡ್ಕೊಂಡು ತಿನ್ಸೋ ಕಲೆ ಅಲ್ಲ ಕಣೆ. ಸ್ವಲ್ಪನಾದ್ರೂ ಜ್ಞಾನ ಇರ್ಬೇಕು ಡ್ಯಾನ್ಸ್ ಆಡಕ್ಕೆ. ನಾನು ಡ್ಯಾನ್ಸ್ ಮಾಡ್ತೀನತ್ತೆ. ಬೇಕಾರೆ ಟ್ರೈಲರ್ ತೋರಿಸ್ಬಿಡ್ತೀವಿ ನೋಡತ್ಲಾಗೆ. ಕಸ್ತೂರಿಂಡಿ ಅಲ್ಲಿ ನಿಮ್ಮ ಫೋನ್ ಕೊಡಿ. ಅಯ್ಯೋ ನಿಮಗೆ ಹೇಳ್ತೀನಲ್ಲ, ಅದ್ರಲ್ಲಿ ಕನೆಕ್ಟ್ ಮಾಡ್ಬೇಕು ನಾನು ಇದರಲ್ಲಿ. ನಂದ್ರಲ್ಲೇ ಆಗ್ತಿ. ಮೀನಾ ಶುರು ಮಾಡಿ ಬಾರೆ. ಶುರು ಹಚ್ಕೊಳಮ್ಮ. ಓ ಮೀನಾ, ಅಯ್ಯೋ ಬಾ ಸಾಕಾಗಿತ್ತು. ಹೆಂಗೆ ಸಕ್ರೆ, ಹೆಂಗಿತ್ತು ಚಿಂದಿ ಚಿತ್ರಾನ್ನ ಡ್ಯಾನ್ಸು? ಹಾಯ್ ಬಡ್ಕೊಬೇಕು. ಹಂಗ್ ಕುಡಿತಿದ್ರ ನೀವಿಬ್ರು ಅಲ್ವೇ ಕಸ್ತೂರಿ? ಇವನು ಇನ್ನೂ ಕಸರೇ ಗುಡ್ಸಿಲ್ಲ, ಅಷ್ಟರಲ್ಲಿ ನೀನು ನೆಲೆಲ್ಲ ಒಡ್ಸೋ ಸ್ಟೆಪ್ ಮಾಡ್ತಿದ್ಯಲ್ಲ. ವೀಣಾ ಚೆನ್ನಾಗಿ ಮಾಡಿದ್ಲು ತಾನೆ. ಮಾಡದ್ಲು. ಹಾಗಾದ್ರೆ ಹೇಳ್ಕೊಡಿ ಅತ್ತೆ, ನಾನು ಕಲಿತೀನಿ. ನನಗ್ ಸರಿ ಸಮನಾಗಿ ಮಾಡು, ಆಮೇಲೆ ಬಾಕಿ ಹೇಳ್ಕೊಡ್ತೀನಿ. ನೋಡು ಸಂಗೀತ, ನೀನು ನಿನ್ನ ಸೊಸೆನ ಬಿಟ್ಟು ಕೊಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅಲಂಕಾರ ಮಾಡೋದು ಹೇಗೆ ಸಾಧ್ಯ? ನೀನು ಅವಳನ್ನ ಸುಮ್ಮನೆ ಅಟ್ಟೆಗೆ ಏರಿಸ್ಬೇಡ. ಅಯ್ಯೋ ಅಮ್ಮ, ನಾನ್ ಯಾಕೆ ಸುಳ್ಳು ಹೇಳಿ? ದೇವ್ರಾಣೆ ಮಾಡಿ ಹೇಳ್ತಾ ಇದ್ದೀನಿ, ದೇವ್ರ ಅಲಂಕಾರ ಮಾಡಿರೋದು, ಮನೆ ಅಲಂಕಾರ ಮಾಡಿರೋದು ನಮ್ಮ ಭೂಮಿನೇ. ಅಷ್ಟೇ ಅಲ್ಲಮ್ಮ, ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದ್ರೆ ಒಳ್ಳೇದು ಅಂತ ಎಲ್ರಿಗೂ ಫಲಹಾರ ಸಿದ್ಧ ಮಾಡಿದಾಳೆ. ಇನ್ನೂ ನಂಬಿಕೆ ಬರ್ಲಿಲ್ವಾ? ಬೇಕಾದ್ರೆ ಭೂಮಿನೇ ಕೇಳು. ಹೇಳು ಭೂಮಿ. ಇದೆಲ್ಲ ನಾನೇ ಮಾಡಿರ್ಬೋದು, ಆದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ ಭಾಗ್ಯಮ್ಮ. ಅವ್ರೇನು ಹೇಳ್ಕೊಟ್ರು, ಈ ಹಬ್ಬದ ಮಹತ್ವ ಏನು, ಎಲ್ರಿಗೂ ಹೇಳ್ಬಿಡು. ಸ್ವಲ್ಪ ಜನಕ್ಕೆ ನಂಬಿಕೆ ಬರಬೇಕು. ವಿಷ್ಣು ಅಲಂಕಾರ ಪ್ರಿಯ, ಗಣೇಶ ಭೋಜನ ಪ್ರಿಯ,
ಶಿವ ಅಭಿಷೇಕ ಪ್ರಿಯ ಅಂತ ಕರೀತಾರೆ. ಈ ಶಿವರಾತ್ರಿ ದಿನಾನೇ ಶಿವ ಪಾರ್ವತಿನ ಮದ್ವೆ ಆಗಿದ್ದ ದಿನ. ಸಮುದ್ರ ಮಂಥನದಿಂದ ಬಂದ ಅಮೃತನ ದೇವತೆಗಳು ಕುಡಿದ್ರೆ ಆಲನ ಶಿವಪ್ಪ ಕುಡ್ದ. ಆ ವಿಷ ಶಿವನ್ ಗಂಟ್ಲಲ್ಲಿರೋ ಹಾಗೆ ಪಾರ್ವತಿ ದೇವಿ ಶಿವನ್ ಕುತ್ತಿಗೆ ಹಿಡ್ದಿದ್ಲು. ಆ ಕಾರ್ಕೋಟಕ ವಿಷದ ಮತ್ತಿಂದ ಆ ಶಿವ ಕೂಡ ಮೂರ್ಛೆ ಹೋಗಿದ್ದ. ಪ್ರಪಂಚನೇ ಕಾಪಾಡೋ ಶಿವ ಪ್ರಜ್ಞೆ ತಪ್ಪಿರೋದ್ನ ನೋಡಿ ದೇವತೆಗಳು ಋಷಿ ಮುನಿಗಳು ಕಣ್ಣೀರಾಗ್ತಾ ಅವನ್ ಎಚ್ಚರಿಕೆ ಆಗ್ಲಿ ಅಂತ ಬೇಡ್ಕೋತಾ ಇದ್ರು. ಇಡೀ ರಾತ್ರಿ ಅವನ್ ಜಪ ಮಾಡ್ತಾ ಕೂತಿದ್ರು ಅಂತ ಆ ಶಿವಪುರಾಣ ಹೇಳುತ್ತೆ. ಇವತ್ತಿನ ದಿನ ರಾತ್ರಿ ಶಿವ ಪಾರ್ವತಿ ಇಬ್ರು ಭೂಮಿ ಮೇಲೆ ಸಂಚಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಶಿವನಿಗೆ ರುದ್ರಾಭಿಷೇಕದ ಜೊತೆಗೆ 100 ಬಿಲ್ವಪತ್ರೆ ಪಂಚಾಕ್ಷರಿ ಮಂತ್ರನ ಪಾರಾಯಣ ಮಾಡ್ತಾ ಅರ್ಪಿಸಿದ್ರೆ ತುಂಬಾನೇ ಖುಷಿ ಆಗ್ತಾರೆ. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರ ಅಥವಾ ಓಂಕಾರ ಸ್ವರೂಪನಾದ ಶಿವನಿಗೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇರಬೇಕು. ಇದರಿಂದ ಮನೇಲಿರೋ ಕೆಟ್ಟ ಶಕ್ತಿಗಳು ದೂರವಾಗತ್ತೆ, ಆಯುಷ್ಯ ವೃದ್ಧಿ ಆಗತ್ತೆ, ಸಂತೋಷ ಸಂಪತ್ತು ಎಲ್ಲ ಹೆಚ್ಚಾಗತ್ತೆ. ಬೆಳಗಿನ ಜಾವ ಶಿವಲಿಂಗನ ದರ್ಶನ ಮಾಡಿದವರು ಆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ. ಮಧ್ಯಾಹ್ನ ಶಿವನ ದರ್ಶನ ಮಾಡಿದವ್ರಿಗೆ ಅಶ್ವಮೇಧ ಯಾಗದ ಫಲ ಸಿಗುತ್ತೆ. ಸಂಧ್ಯಾಕಾಲದ ದರ್ಶನ ಮೋಕ್ಷನ ಕೊಡುತ್ತೆ. ರಾತ್ರಿ 12 ಗಂಟೆಗೆ ದರ್ಶನ ಮಾಡಿದ್ರೆ ಜೀವನ ಮುಕ್ತ ಸ್ಥಿತಿನ ಹೊಂದಬಹುದು ಅನ್ನೋ ನಂಬಿಕೆ ಇದೆ. ಕತೆ ಮುಗಿತಲ್ಲ, ನಡಿಲಿ ಅಭಿಷೇಕ. ಹಾ, ಅಭಿಷೇಕನ ಅಜಿತ್ ಮತ್ತೆ ಭೂಮಿ ಮಾಡ್ಲಿ. ಇದೇನು ಸ್ವಾಮಿ, ಇಂತಹ ಪರೀಕ್ಷೆ ಅಲ್ಲಿ ಕಾಣುವುದೆಲ್ಲ ಸತ್ಯವಲ್ಲ. ಹಾಗೆಂದ ಮಾತ್ರಕ್ಕೆ ಎಲ್ಲವೂ ಸುಳ್ಳು ಅಲ್ಲ. ಆದರೆ ಈ ಸತ್ಯವನ್ನು ಅವರಿಗೆ ತಿಳಿಸುವುದು ಹೇಗೆ? ಅದನ್ನು ಅವರೇ ತಿಳಿದುಕೊಳ್ಳಬೇಕು ದೇವಿ. ಈ ಬಗ್ಗೆ ಅರಿತೇ ಅವರಿಬ್ಬರೂ ಮುಂದುವರೆದವರು. ಹೀಗಾಗಿ ಮುಂದೆ ಏನು ಮಾಡಬೇಕೆಂಬುದನ್ನು ಅವರೇ ಕಂಡುಕೊಳ್ಳಬೇಕು. ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿಲ್ಲ ಸ್ವಾಮಿ. ರುಚಿಕರು ಇಷ್ಟು ಕಷ್ಟಕರವಾದ ಕಾರ್ಯವನ್ನು ಜಮದಗ್ನಿಗೆ ನೀಡಬಾರದಿತ್ತು. ಅವರು ಸರಿಯಾದದ್ದನ್ನೇ ಮಾಡಿದ್ದಾರೆ ದೇವಿ. ಜೊತೆಗೆ ಜಮದಗ್ನಿಯ ಸಾಮರ್ಥ್ಯವನ್ನು ತಿಳಿಯುವ ಅನಿವಾರ್ಯವೂ ಇದೆ. ಹೀಗಾಗಿಯೇ ರುಚಿಕರು ಜಮದಗ್ನಿಯನ್ನು ಅಲ್ಲಿಗೆ ಕಳುಹಿಸಿಸಿ. ಆದರೆ ಇದು ಬಹಳ ಅಪಾಯಕಾರಿಯಾದ ಕಾರ್ಯವಲ್ಲವೇ ಸ್ವಾಮಿ? ಕ್ಷಣ ಮೈಮರೆತರು ಪ್ರಾಣಕ್ಕೆ ಸಂಚಕಾರ ಬಂತೆಂದೇ ಅರ್ಥ. ಅಂತಹ ಸ್ಥಿತಿ ಬಾರದು. ಅವನ ಗಮನ ಬೇರೆಲ್ಲೂ ಹೋಗದು ದೇವಿ. ಏಕೆಂದರೆ ಅವನ ಮನೋನಿಗ್ರಹಣಕ್ಕಾಗಿಯೇ ರೇಣುಕೆಯೂ ಅವನೊಂದಿಗೆ ತೆರಳಿದ್ದಾಳೆ. ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಇದೆಲ್ಲ ಯಾವಾಗ ಮುಗಿಯುವುದೋ ಏನು? ದೇವಿ, ಅಲ್ಲಿ ನೋಡು. ಇನ್ನು ನೀನು ಯಾವ ಸಹಾಯದ ನೆಪವನ್ನೂ ಹೊತ್ತು ಎಲ್ಲಮ್ಮಳ ಬಳಿಗೆ ಹೋಗುವ ಹಾಗಿಲ್ಲ. ಏಕೆಂದರೆ ನೀನು ನೀಡಿದ ಅಕ್ಷಯ ಪಾತ್ರೆಯ ಮಹತ್ವವೇನೆಂಬುದು ಅವಳಿಗೆ ಅರಿವಾಗಿದೆ. ಜೊತೆಗೆ ನೀನು ಯಾರೆಂಬ ಸತ್ಯವೂ ಅವಳಿಗೆ ಈಗ ತಿಳಿದಿದ್ದಾಗಿದೆ. ಎಂದಾದರೊಂದು ದಿನ ತಿಳಿಯಲೇಬೇಕಿತ್ತು ಅಲ್ಲವೇ ಸ್ವಾಮಿ? ಎಷ್ಟಾದರೂ ಅವಳು ನನ್ನ ಅಂಶ ಎಂದಾದ ಮೇಲೆ ಸತ್ಯ ಅವಳ ಅರಿವಿಗೆ ಹಿಂದೆಲ್ಲದಿದ್ದರೂ ಮುಂದೊಂದು ದಿನ ತಿಳಿಯಲೇಬೇಕಿತ್ತು. ಒಟ್ಟಿನಲ್ಲಿ ಅವಳ ಬದುಕು ಹಸನಾಗಬೇಕು ಎನ್ನುವುದೇ ನನ್ನ ಆಸೆ. ಅವಳ ಬದುಕಿನ ವಿಧಿಯು ನಿನಗೆ ತಿಳಿಯದ್ದೇನಲ್ಲ ದೇವಿ. ನಾವು ನಮ್ಮಿಂದಾಗುವ ಸಹಾಯವನ್ನು ಮಾಡಿದ್ದೇವೆ, ನೆಮ್ಮದಿಯನ್ನೂ ಕರುಣಿಸಿದ್ದೇವೆ. ಇನ್ನು ಅದನ್ನು ಉಳಿಸಿಕೊಂಡು ಹೋಗುವುದು ಅವರ ಹೊಣೆ. ಇದಕ್ಕಿಂತಲೂ ಹೆಚ್ಚಾಗಿ ಅವರು ನಮ್ಮಿಂದ ಏನನ್ನೂ ನಿರೀಕ್ಷಿಸುವಂತೆಯೂ ಇಲ್ಲ, ನಾವು ಕರುಣಿಸುವಂತೆಯೂ ಇಲ್ಲ. ಇದು ನಿನಗೆ ನೆನಪಿರಲಿ.
ಆದರೆ ಸ್ವಾಮಿ, ಇಲ್ಲ ಪಾರ್ವತಿ, ಇನ್ನೂ ನೀನು ಅವರಿಗೆ ಸಹಾಯ ಮಾಡುವ ಮನ ಮಾಡಬೇಕು. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಹೋಗಿ ಸಹಾಯ ಮಾಡಬೇಕಾದ ಸಂದರ್ಭವೇನೋ ಒದಗಿದ್ದು ಸತ್ಯವೇ. ಹಾಗೆಂದ ಮಾತ್ರಕ್ಕೆ ಎಲ್ಲದಕ್ಕೂ ನಾನೇ ಪರಿಹಾರ ನೀಡುತ್ತೇನೆ ಎಂದು ಹೋದರೆ ಅದು ದೇವ ಪದವಿಗೆ ನಾವು ಮಾಡಿದ ಮೋಸವಾಗುತ್ತದೆ. ಸ್ವಾಮಿ, ನನ್ನ ಹೃದಯ ಇಂದೇಕೋ ಬಹಳ ತಲ್ಲಣಿಸುತ್ತಿದೆ. ಅದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಕೈಲಾಸದಲ್ಲಿ ಎಲ್ಲರೂ ಅದೆಷ್ಟು ಸಂತೋಷದಲ್ಲಿದ್ದಾರೆ. ನಿಮ್ಮ ಗಣಗಳು ಅದೆಷ್ಟು ಚಂದ ಹಬ್ಬವನ್ನು ಆಚರಿಸಿದರು. ಈಗ ತಾನೇ ಭೂಲೋಕಕ್ಕೂ ತೆರಳಿ ಬಂದೆವು. ಒಂದೆಡೆ ನಿಮ್ಮನ್ನು ಆರಾಧಿಸುವ ಭಕ್ತರ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಿದೆವು. ಮತ್ತೊಂದೆಡೆ ಇಂತಹ ಮಹಾಶಿವರಾತ್ರಿಯ ದಿನದಂದು ದೀಪವನ್ನು ಹಚ್ಚಲಾಗದ ಸ್ಥಿತಿಯಲ್ಲಿ ಆ ಹಳ್ಳಿ ಇದೆಯಲ್ಲ, ಇದನ್ನು ನೋಡಿ ನನಗೆ ತುಂಬಾ ನೋವಾಗುತ್ತಿದೆ. ಸಂಕಟವೊಂದರ ನೆರಳು ಅವರ ಆನಂದದ ದೀಪವನ್ನು ಆರಿಸಿದೆ ದೇವಿ. ಆದರೆ ಮನುಷ್ಯರು ಭಯದ ಬಂಧನಕ್ಕೆ ಸಿಲುಕಿ ಹಬ್ಬವನ್ನೇ ತ್ಯಜಿಸುವ ಮಟ್ಟಕ್ಕೆ ಹೋದರೆ ಸ್ವಾಮಿ, ಪ್ರತಿಯೊಬ್ಬರಿಗೂ ತಮ್ಮ ಅಸ್ತಿತ್ವವೇ ಮುಖ್ಯವಾಗಿ ಬಿಡುತ್ತದೆ ದೇವಿ. ಇಲ್ಲಿ ಆಚರಣೆಗಿಂತ ಅವರ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿರುವುದರಿಂದ ಎಲ್ಲರೂ ಹಬ್ಬದ ಆಚರಣೆಯಿಂದ ದೂರವೇ ಉಳಿದಿದ್ದಾರೆ. ಆದರೆ ದೇವಾನುದೇವನಾದ ನಿಮ್ಮ ಆರಾಧನೆಯನ್ನು ನಿಲ್ಲಿಸಿದ್ದು ಸರಿಯೇ ಸ್ವಾಮಿ? ಭಯವೇ ಎಲ್ಲದಕ್ಕೂ ಕಾರಣ ದೇವಿ. ನಂಬಿಕೆಯನ್ನೇ ಕಳೆದುಕೊಂಡ ಆ ಮನಸ್ಸಿನಲ್ಲಿ ಇರುವುದು ಕೇವಲ ಭಯವಷ್ಟೇ. ಎಲ್ಲ ಪ್ರಜ್ವಲ ಹೆಣೆದ ಜಾಲಕ್ಕೆ ಬಂದಿಗಳು ಎನ್ನಿ. ಅದಂತೂ ಬಹಳ ಸ್ಪಷ್ಟ ದೇವಿ. ನಂಬಿಕೆ ಎನ್ನುವುದು ಒಂದು ಅದೃಶ್ಯ ಸರಪಳಿ. ಅದು ಕಬ್ಬಿಣದ ಬೇಲಿಗಿಂತಲೂ ಬಲವಾಗಿ ಬಂಧಿಸುತ್ತದೆ. ಭಾಸ್ಕರಾನಂದ ಗುರುವಿನ ಮಾತನ್ನು ಜನರು ನಂಬಿದ್ದಾರೆ. ಅವನ ಸುಳ್ಳುಗಳು ಕಾಣಿಸದೇ ಇರುವಷ್ಟು ಮೂರ್ಖರಾದರಲ್ಲ ಇವರೆಲ್ಲ. ಅದೂ ಅಲ್ಲದೆ ನಿಮ್ಮ ಹೆಸರು ಹೇಳಿಕೊಂಡು ಸುಳ್ಳನಾಡುತ್ತಿದ್ದಾನೆ. ಸುಳ್ಳನ್ನು ಅವನಿಂದ ಆಡಿಸಲಾಗುತ್ತಿದೆ ಅಷ್ಟೇ. ಅಷ್ಟಕ್ಕೂ ಸ್ವತಃ ಅವನೇ ಇದೆಲ್ಲವನ್ನೂ ಮಾಡುತ್ತಿಲ್ಲವಲ್ಲ. ಅದೇನು ನಿಜ ಸ್ವಾಮಿ. ಎಲ್ಲ ಆ ಪ್ರಜ್ವಲಾಳ ದುಷ್ಟ ಕುತಂತ್ರಗಳಿಂದ ಆಗುತ್ತಿದೆ. ಈ ಕ್ಷಣಕ್ಕೆ ನಂಬಿಕೆ ಎಂಬ ಕಂಬಕ್ಕೆ ತಮ್ಮ ಆತ್ಮವನ್ನೇ ಕಟ್ಟಿಬಿಟ್ಟಿದ್ದಾರೆ ಇವರೆಲ್ಲ. ಅಲ್ಲಿಗೆ ಶಿವರಾತ್ರಿ ಎನ್ನುವುದು ಮುಕ್ತಿಯ ಮಾರ್ಗವಾಗದೆ ಅವರ ಪಾಲಿಗೆ ಬಂಧನವಾಗುತ್ತಿದೆ. ನಂಬಿಕೆಗೆ ಎರಡು ಮುಖಗಳಿವೆ ದೇವಿ. ಅದು ಅಮೃತವೂ ಆಗಬಹುದು, ವಿಷವೂ ಆಗಬಹುದು. ಐ ಲವ್ ಯು ಬೇತಾಳ. ನನ್ನ ಪ್ರೀತಿನ ಒಪ್ಕೊಂಡು ಬದುಕಿಗೆ ಬರ್ತೀಯ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ. ಕಣ್ಣಲ್ಲಿ ಇಡುತ್ತಾ ಮಾತಲ್ಲಿ ಸೆಳೆತಾ ಇನ್ನು ಹೇಳೋದಿದೆ ಕೇಳು ಚೆನ್ನಾಗಿದೆ. ಕೊನೆಯ ಕ್ಷಣವು ನಿನ್ನೊಂದಿಗೆ.
ಬಂದ ಬರ್ತಾಳೆ. ಸೂಪರ್ ಕಣೋ ನೀನು. ಈ ಥರ ಎಲ್ಲ ಪ್ರಪೋಸ್ ಮಾಡ್ತೀಯಾ? ನಾನೇ ಕಳೆದೋಗ್ಬಿಟ್ಟೆ ಕಣೋ. ಇದೇನು ಹುಡುಗಿ ಬಿಲ್ಡ್ ಇರ್ತಾಳೆ ಅವಳು. ನಿನಗಿಷ್ಟ ಆಯ್ತು ಅಂದಮೇಲೆ ಅವಳಿಗೆ ನಾನು ಇಷ್ಟ ಆಗ್ತೀನ? ಖಂಡಿತವಾಗ್ಲೂ ಇಷ್ಟ ಆಗ್ತೀಯ, ಡೌಟೇ ಇಲ್ಲ. ನೋಡು, ನೀನು ಮಾತಷ್ಟು ಹೊರಟು ಕಣೋ, ಆದ್ರೆ ನಿನ್ ಮನ್ಸಿದೆಯಲ್ಲ, ಪರಿಶುದ್ಧ ಮನ್ಸದು. ಅವಳು ಖಂಡಿತವಾಗ್ಲೂ ಒಪ್ಕೋತಾಳೆ. ಅದಿರ್ಲಿ, ಎಲ್ಲೋ ನೀನು ಹುಡುಗಿ ಇನ್ನು ಬಂದೇ ಇಲ್ಲ. ಅದು ಅವಳು ಏ ವಿಕ್ರಮ್, ಅಲ್ಲಿ ಬರೋಕ್ಕೂ ಮುಂಚೆ ನಾನು ಮುಖ್ಯವಾದ ವಿಷಯ ಇರಬೇಕು. ಅದು ಹೇಳಿ ಹೊಟ್ಬಿಡ್ತೀನಿ ಕಣ. ಏನು ಬೇತಾಳ? ನೀನು ಬೇತಾಳಂಗೆ ನಿಶ್ಚಿತಾರ್ಥ ಆಯ್ತು. ಇಂಥ ಶಾಪ ನೀಡೋ ಪಾಪ ನಮ್ದೇನಿದೆ, ನೀ ಹೇಳು ನೀ ಕೇಳು, ಇದು ನ್ಯಾಯವೇ? ಹುಡುಗ ವಿಶ್ವಾಸರ್. ಕಣ್ಣ ನೀರು ನೋವಿನಿಂದ ಹೇಳುವಂತ ಭಾಷೆ ಕೇಳೋ ಮನಸ್ಸೆಲ್ಲಿದೆ, ಮತ್ತೆ ಸ್ನೇಹ ಬೆಸೆಯಬೇಕು ಅನ್ನುವ ಆಸೆ ಹೇಳೋ ಜೀವ ಇದೆ. ಯಾರದೋ ತಂತ್ರಕ್ಕೆ ಸ್ನೇಹವೇ ಶೂಲಕ್ಕೆ, ಮಾಯೆ ಮುಸುಕಾದರೆ ಎಲ್ಲಿ ಅಪನಂಬಿಕೆ, ಸ್ನೇಹವು ಬಾಳದು ಕಾರಣ ಹೇಳದು, ಸ್ನೇಹವೇ ಸುಂದರ, ಸ್ನೇಹವೇ ಚಂದಿರ. ಸೀತಾರಾಮ ಕಲ್ಯಾಣ ಇದು ವನವಾಸದ ಬಂಧನ, ಸೀತಾರಾಮ ಕಲ್ಯಾಣ ಇದು ವನವಾಸದ ಬಂಧನ. ಗಂಧ ನನಗೆ ಇದು ಕೊಂಬೆ ಮಾಡಿದಾಗಿದ್ದಾಳೆ ಶ್ರಾವಣಿ. ಇವನು ನೋಡೋದಕ್ಕೆ ಇವ್ರ ತಾತನ ಥರ ಇದಾನಷ್ಟೇ, ಆದ್ರೂ ಇವನು ನೋಡಿದಾಗ್ಲೆಲ್ಲ ಒಂಥರ ಭಯ ಆತಂಕ ಆಗುತ್ತಲ್ಲ. ಯಪ್ಪ ಎಷ್ಟೇ ಭಯ ಆದ್ರೂ ಶ್ರಾವಣಿನ ಬಿಟ್ಟು ಹೋಗೋದಕ್ಕೆ
ಮನಸ್ಸೇ ಆಗೋದಿಲ್ಲ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ.